ಇವರಿಗೆಲ್ಲ ಅದೆಲ್ಲಿಂದ ಈ ರೀತಿ ಐಡಿಯಾಗಳು ಬರುತ್ತೋ ಗೊತ್ತಿಲ್ಲ. ಕಟ್ಕೊಂಡ ಗಂಡನ ಕುಚ್ ಕಹಾನಿ ಕೇಳಿದ್ದ ಹೆಂಡತಿ ಗಂಡನನ್ನ ಬಚ್ಚಲ ಮನೆಗೆ ಕರ್ಕೊಂಡು ಹೋದ್ಲು. ಬಿಸಿ ಬಿಸಿ ನೀರನ್ನು ಹಾಕಿ ಸ್ನಾನ ಮಾಡಿಸಿದ್ಲು. ಅದಾದ ಕೆಲ ಹೊತ್ತಲ್ಲೇ ಸಂಬಂಧಿಕರಿಗೆ ಫೋನ್ ಮಾಡಿದ್ದ ಆ ಮಹಾತಾಯಿ ಅಯ್ಯೋ ಅಂತ ಬಾಯಿ ಬಡ್ಕೊಳ್ತಾಳೆ. ಅಷ್ಟಕ್ಕೂ ಗಂಡನಿಗೆ ಏನಾಗಿತ್ತು ಅನ್ನೋದೇ ರೋಚಕ ಸ್ಟೋರಿ. ಇವತ್ತು ಮಠ ಮಧ್ಯಾಹ್ನ ಸದ್ಗುಂಟೆ ಪಾಳ್ಯದಲ್ಲಿ ಸುಂಟರ ಗಾಳಿಯಂಗೆ ಬಂದ ಈ ಸುದ್ದಿ ಕೇಳುಗರ ಎದೆ ನಡುಗಿಸಿತ್ತು. ಅಯ್ಯಯ್ಯೋ ಏನಿದೆಲ್ಲ ಅಂತ ಕೂತಲ್ಲೇ ಜನ ಹೌಹಾರಿದ್ರು. ಯಾಕಂದ್ರೆ ಈ ಮನೆಯ ಯಜಮಾನ 41 ವರ್ಷದ ಭಾಸ್ಕರ್ನ ಉಸಿರು ನಿಂತೇ ಹೋಗಿತ್ತು. ಏನಾಯ್ತಪ್ಪ ಅಂತ ಮನೆ ಬಳಿ ಬಂದ ಜನರಿಗೆ ಗೊತ್ತಾದ ವಿಷಯ ಏನ್ ಗೊತ್ತಾ? ಬಚ್ಚಲ ಮನೆಯಲ್ಲಿ ಭಾಸ್ಕರ್ ಬಿದ್ದು ಸತ್ತೋಗ್ಬಿಟ್ನಂತೆ ಅನ್ನೋ ಮ್ಯಾಟ್ರು. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಗೊತ್ತಾಯ್ತು ಗಂಡನ ಅಫೇರ್, ನಡೆದೋಯ್ತು ಅವನ ಮರ್ಡರ್. ಕೊಂದು ಗಂಡನ ಶವಕ್ಕೆ ಸ್ನಾನ, ಕಟ್ಟಿದ್ಲು ಬಚ್ಚಲ ಮನೆಯ ಕವನ. ಇವಳೇ ಕಣ್ರಿ ಶ್ರುತಿ. ಈ ಬಾಫ್ ಕಟ್ ಲೇಡಿಯ ಪುರಾಣ ಕೇಳ್ಬಿಟ್ರೆ ಕೂತಲ್ಲೇ ಕೈಯೆತ್ತಿ ಮುಗಿತೀರಾ. ಅಬ್ಬಬ್ಬಾ, ಈ ಅಮ್ಮಣ್ಣಿ ಮಾಡಿದ್ದು ಅದೆಂಥ ನಾಟಕ ಅಂತೀರಾ. ಕಟ್ಕೊಂಡ ಗಂಡನ ಶವದ ಮುಂದೆ ನವರಂಗಿ ನಾಟಕ ಆಡಿದ್ದ ಈಕೆ ಪೊಲೀಸರ ಮುಂದೆ ಏನ್ ಹೇಳಿದ್ಲು ಗೊತ್ತಾ? ಏನಾಯ್ತಮ್ಮ ನಿನ್ ಗಂಡನ್ಗೆ? ಅವ್ರು ಹೇಗ್ ಸತ್ರು? ಅವರು ಕುಟ್ಕೊಂಡ್ ಬಂದು ಬಾತ್ರೂಮ್ ನಲ್ಲಿ ಬಿದ್ರು. ನಾನು ಅವ್ರನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಆಗ ಸತ್ತೋಗಿದ್ರು ಸರ್. ಹೀಗೆ ಬಚ್ಚಲ ಮನೆಯ ಕತೆ ಕಟ್ಟಿದ್ಲು. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ ಪೊಲೀಸರು ದಂಗಾಗ್ ಹೋದ್ರು. ಮುಖಕ್ಕೆ ಮತ್ತು ದೇಹಕ್ಕೆ ಯಾವುದೋ ವಸ್ತುವಿನಿಂದ ಹೊಡೆದು ಕೊಂದಿರೋದು ಬಯಲಾಗಿತ್ತು. ಹಾಗಾದ್ರೆ ಭಾಸ್ಕರ್ ಸತ್ತಿದ್ ಹೇಗೆ? ಅಷ್ಟಕ್ಕೂ ಈ ಭಾಸ್ಕರ್ಗೂ ಮನೆ ಕೆಲಸದಾಕಿಗೂ ಕುಚ್ ಸಂಬಂಧ ಇತ್ತಂತೆ. ಈ ವಿಚಾರ ಅದೇಗೋ ಶ್ರುತಿಗೆ ಗೊತ್ತಾಗಿದೆ. ಕಟ್ಕೊಂಡ ಗಂಡ ಹೀಗ್ ಮಾಡಿದ್ರೆ ಸುಮ್ನೆ ಇರ್ತಾಳ? ಜಗಳ ಮಾಡಿದ್ದಾಳೆ. ಇದೇ ವಿಚಾರಕ್ಕೆ ಶ್ರುತಿ ಹಾಗೂ ಭಾಸ್ಕರ್ ನಡುವೆ ಜಗಳ ಆಗ್ತಾನೆ ಇರುತ್ತೆ. ಇದೇ ರೀತಿ ಇವತ್ತು ಫೈಟ್ ಶುರುವಾಗಿದೆ. ಆಗ ಶ್ರುತಿ ಗಂಡನ ಮುಖಕ್ಕೆ ಬಲವಾಗಿ ಪೆಟ್ ಕೊಟ್ಟಿದ್ದಾಳೆ. ಈ ವೇಳೆ ಭಾಸ್ಕರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಯ್ಯಯ್ಯೋ, ಬಚ್ಚಲ ಮನೆಯಲ್ಲಿ ಬಿದ್ದು ನನ್ನ ಗಂಡ ಸತ್ತೋದ. ಸಂಬಂಧಿಕರಿಗೆ ಕಾಲ್ ಮಾಡಿದ ಶ್ರುತಿ ಆಡಿದ್ಲು ನವರಂಗಿ ಆಟ. ಇಲ್ಲಿಗೆ ಕೊಲೆ ಆಗೋಯ್ತು. ಇದಾದ ಮೇಲೆ ಪ್ಲಾನ್ ಮಾಡಿದ್ದ ಶ್ರುತಿ ಬಚ್ಚಲ ಮನೆಯಲ್ಲಿ ಗಂಡನ ಶವಕ್ಕೆ ಬಿಸಿ ನೀರಾಕಿ ಸ್ನಾನಾನು ಮಾಡಿಸಿದ್ಲಂತೆ ಕಣ್ರಿ. ಕೊಲೆಯ ನಂತರ ಸಂಬಂಧಿಕರಿಗೆ ಫೋನ್ ಮಾಡಿ ಪುಂಖಾನುಪುಂಖವಾಗಿ ಪುಂಗಿದ್ಲು ಈ ಶ್ರುತಿ ಮೇಡಮ್. ಸೊ ನಮ್ಮ ಅತ್ತಿಗೆಯವ್ರಿಗೆ ಕಾಲ್ ಮಾಡಿ ಕೇಳಿದೆ ಏನಮ್ಮ ಆಯಿತು ಅಂದಾಗ ನಮ್ಮ ಅತ್ತಿಗೆಯವ್ರು ಬಂದುಬಿಟ್ಟು ಈ ಥರ ನಿಮ್ಮ ಮನೆ ತೀರ್ಕೊಂಡ್ಬಿಟ್ಟಿದ್ದಾರೆ ಅಣ್ಣ, ಬನ್ನಿ ಬೇಗ ಬನ್ನಿ ಅಂದರು. ಜಗಳ ಗಂಡ ಇಂಥದ್ದು ಜಗಳ ಇದ್ದೇ ಇತ್ತು. ಸೊ ಆ ವರ್ಷದಲ್ಲಿ 3 ತಿಂಗಳು ಇಲ್ಲಿದ್ರೆ ಇನ್ನು 9 ತಿಂಗಳು ಅವ್ರ ಊರಲ್ಲಿರೋರು. ಸದ್ಯಕ್ಕೆ ಕಲರ್ ಕತೆ ಕಟ್ಟಿದ್ದ ಕನಕಾಂಬರಿಯನ್ನ ಪೊಲೀಸರು ಲಾಕ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸ್ವಲ್ಪ ಡೌಟ್ಸ್ ಇರೋದನ್ನ ಕ್ಲಾರಿಫೈ ಮಾಡೋದಕ್ಕೆ PM ರಿಪೋರ್ಟ್ ಬರುತ್ತೆ. PM ರಿಪೋರ್ಟಲ್ಲೂ ಕಾಸ್ ಆಫ್ ಡೆತ್ದಲ್ಲಿ ವಿತ್ ಫೋರ್ಸ್ ಅಂತ ಗೊತ್ತಾಗಿರುತ್ತೆ. ಜಗಳ ಆಗುತ್ತೆ, ಎಳ್ದಾಡುವಾಗ ಹೆಂಡತಿ ಕೈಗೆ ಇದು ಕೋಲ್ ಸಿಗತ್ತೆ, ಹಿಟ್ಟಿನ ಕೋಲು. ಅದರಲ್ಲಿ ಅವಳು ಹೊಡಿದಾಗ ಅವರು ಬಿದ್ದೋಗ್ತಾರೆ. ಅದೇನೇ ಇರ್ಲಿ, ಇಲ್ಲಿ ಶ್ರುತಿ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿದ್ಲೋ ಇಲ್ವೋ ಅನ್ನೋದು ತನಿಖೆ ಹೇಳಬೇಕು. ಆದ್ರೆ ಗಂಡನ ಜೀವ ತೆಗೆದಿದ್ದು ಅಪರಾಧ. ತನ್ನ ಕೈಯಾರೆ ತನ್ನ ಕುಂಕುಮ ಅಳಿಸ್ಕೊಂಡಿದ್ದು ನಿಜಕ್ಕೂ ದುರಂತ ಅಲ್ವೇ? ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.